ವಿಚಾರಿಸಿ ಆಸ್ತಿಯನ್ನ ಬರೆಸಿಕೊಂಡ ಪತ್ನಿ. ಆಸ್ತಿ ಕೈಗೆ ಬಂದ ಮೇಲೆ ಮನೆಯಿಂದ ಹೊರಹಾಕಿದ್ಲು. ಅವರಿಬ್ರು ಒಂದಲ್ಲ ಎರಡಲ್ಲ ಬರೋಬ್ಬರಿ 40 ವರ್ಷ ಸಂಸಾರ ಮಾಡಿದ್ದ ದಂಪತಿಗಳು. ಆದ್ರೆ ಗಂಡ ಅನಾರೋಗ್ಯಕ್ಕೀಡಾಗುತ್ತಿದ್ದಂತೆ ಗಂಡನ ಆಸ್ತಿಯನ್ನ ಬರೆಸಿಕೊಂಡ ಪತ್ನಿ ಗಂಡ ಹಾಗೂ ಅತ್ತೆಯನ್ನ ಮನೆಯಿಂದ ಹೊರತಳ್ಳಿ ಕ್ರೌರ್ಯವನ್ನ ಮೆರೆದಿದ್ದಾಳೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರದಲ್ಲಿ. ಹೀಗೆ ಪತ್ನಿಯ ಚಿತ್ರಹಿಂಸೆ ಜೊತೆಗೆ ಅನಾರೋಗ್ಯದಿಂದ ಬಳಲ್ತಾ ಇರುವ ವ್ಯಕ್ತಿ, ಮತ್ತೊಂದು ಕಡೆ ಹೆಂಡತಿ ಮಕ್ಕಳಿದ್ರು ಮಗನನ್ನ ನೋಡ್ಕೊಳ್ತಾ ಇರುವ 80ರ ವಯಸ್ಸಿನ ತಾಯಿ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೀಗೆ ಮನೆಯ ಮುಂದೆ ಹೆಂಡತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವ ವ್ಯಕ್ತಿಯ ಹೆಸರು ವಿಶ್ವನಾಥ್ ಅಂತ. ಕಳೆದ 45 ವರ್ಷಗಳ ಹಿಂದೆ ರಾಧಮ್ಮ ಎಂಬುವವರನ್ನ ಮದುವೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಇವರ ಸುಖ ಸಂಸಾರಕ್ಕೆ 10 ವರ್ಷಗಳ ಬಳಿಕ ಇಬ್ಬರು ಮಕ್ಕಳು ಕೂಡ ಜನಿಸಿದ್ರು. ಆದ್ರೆ ಕಳೆದ 4 ವರ್ಷಗಳ ಹಿಂದೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದ ವಿಶ್ವನಾಥ್ಗೆ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿ ಆಸ್ಪತ್ರೆ ಪಾಲಾಗಿದ್ದ. ಇದೇ ಟೈಮ್ಗೆ ಕಾದಿದ್ದ ಪತ್ನಿ ರಾಧಮ್ಮ ಗಂಡನಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನ ಬರೆಸಿಕೊಂಡು ಗಂಡ ಹಾಗೂ ಅತ್ತೆಯನ್ನ ಮನೆಯಿಂದ ಹೊರತಳ್ಳಿದ್ದಾಳೆ. ಇದರಿಂದ ದಿಕ್ಕು ತೋಚಿದ ವಿಶ್ವನಾಥ್ ತನ್ನ ತಾಯಿಗೆ ಬರ್ತಾ ಇರುವ ವೃದ್ಧಾಪ್ಯ ವೇತನದಲ್ಲಿ ಡಯಾಲಿಸಿಸ್ ಮಾಡಿಸಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದ. ಆದ್ರೆ ದಿನಗಳು ಕಳೆದಂತೆ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿ ಆಸ್ಪತ್ರೆಯಲ್ಲಿ ತೋರಿಸಿಕೊಳ್ಳಲು ಹಣವೂ ಇಲ್ಲದೆ ಪರದಾಟ ನಡೆಸಿ ಕೊನೆಗೂ ನನ್ನ ಆಸ್ತಿಯಲ್ಲಿ ಭಾಗ ಕೊಡಿ ಎಂದು ಪತಿ ಹಾಗೂ ರಾಧಮಾಳ ಅತ್ತೆ ಹೆಂಡತಿಯ ಮನೆ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಂದು ಸುಮಾರು ಕೋಟಿಗಳ ಆಸ್ತಿ. ನಾನು ಮನೆಯಲ್ಲೇ ಇದ್ದೆ. 2 ಕಿಡ್ನಿಗಳು ಫೇಲ್ಯೂರ್ ಆಗಿತ್ತು. ಡಾಕ್ಟ್ರ್ ಇದ್ಕೊಂಡು ಡಯಾಲಿಸಿಸ್ ಮಾಡಿಸ್ಕೊಪ್ಪ ಅಂದರು. ನನಗೆ ಬೇಡಪ್ಪ ಡಯಾಲಿಸಿಸ್ಸು, ಇರೋದಂಕ ಇರಲಿ, ಮಾತ್ರೆ ತಂದು ಕೊಡಿ, ನನಗೆ ತಿನ್ಕೊಂಡು ಆರಾಮಾಗಿರ್ತೀನಿ, ನಾನು ನರಕ ನೋಡೋಕ್ಕಾಗಲ್ಲ ಅಂತೇಳಿ ಹೆಂಗೋ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಇಟ್ಕೊಳ್ಳಿ, ಹೆಂಡತಿ ಮಕ್ಕಳ ಜೊತೆಯಲ್ಲಿ ಇರ್ತೀನಿ, ನನ್ನ ಜೊತೆಗೆ ಆರಾಮಾಗಿರ್ತೀನಿ, ಚೆನ್ನಾಗಿ ನೋಡ್ಕೊಳ್ರಿ. ಮದುವೆ ಆದಾಗಿಂದ ಇದೆ ಸರ್. ಬೆಳಿಗ್ಗೆ 6 ಗಂಟೆಗೆ ಹೋದರೆ 7 ಗಂಟೆಗೆ, ಸಾಯಂಕಾಲ 8 ಗಂಟೆಗೆ ಬರೋದು. ಅಷ್ಟು ಬಾಕ್ಸಲ್ಲ ಊಟ ಇಟ್ಕೊಂಡು ಮಂದಿಲಿ ಇಟ್ಬಿಡೋದು. ತೋಟದಲ್ಲಿ ಸೊಪ್ಪು ಬೆಳೀತಾಯಿತ್ತು. ಅಲ್ಲಿ 5,000 ಬಂದರೆ 5,000ದಲ್ಲಿ ಮನೆಗೆ ಅಂತ ನೋಡ್ತೀವಿ. ಆವಾಗ ಹಳೆ ಮನೆ ಇದ್ದಿದ್ದು. ಹಳೆ ಮನೆ ಇದ್ದರೆ ಲೇಔಟ್ ಮಾಡಿದ್ವಿ, ಸೈಟ್ ಮಾಡಿದ್ವಿ, ಮನೆ ಕಟ್ಟಿದ್ವಿ, ಚೆನ್ನಾಗೇ ಇದ್ವಿ. ನನ್ನ ತಮ್ಮ ಇವರು ನನ್ನ ತಂಗಿ ಗಂಡನ ಅಳಿಯ ಅವರು ಇವರೆಲ್ಲ ಸೇರಿಕೊಂಡು ಆಸ್ತಿ ಹೊಡೆದ್ಬಿಟ್ರು. ಯಾರ್ದು? ನಮ್ಮದು. ನಮ್ಮ ಅಪ್ಪ ಇದ್ದರು. ನಮ್ಮ ಅಪ್ಪನ ಹತ್ರಿಂದ ಈ ಆಸ್ತಿ ಪೇಪರು ಹೊಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಅಧ್ವಾನ ಮಾಡಿಬಿಟ್ರು. ಚೆನ್ನಾಗೇ ಇದ್ವಿ. ಇವಾಗ ಮಾಡ್ತಾ ಇದ್ದೀವಿ ಲೇಔಟು. ಅಲ್ಲಿ ಬಂದು ಕಲ್ಲಾಟ ಮಾಡೋದು, ಫೋನ್ ತೆಗಿಯೋದು, ಇದು ಮಾಡೋದು ಎಲ್ಲ ಮಾಡ್ತಾರೆ ಸರ್. ಆವಾಗ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಕಂಪ್ಲೇಂಟ್ ಕೊಡಿ ಅಂದರೆ ಹೊನ್ನೇಗೌಡಿದ್ರಲ್ಲ, ಆವಾಗಿಂದ ನಡೀತಾನೆ ಇದೆ. ಅವನು ಬಂದು ಅವ್ರ ಮನೆಗೆ ಹೋಗಿ ಕೇಳಿದ್ದೀನಿ, ಏನೋ ಆಗಿದ್ದಾಯಿತು, ಹೋಗಿದ್ದೋಯ್ತು, ಇನ್ನೂ ಚೆನ್ನಾಗಿರೋಣ ಅಂತ ಹೇಳಿದ್ರೆ ಬಂದು ಬೂಟಲ್ಲಿ ನೋಡಿದ್ರು. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ ಹಲವು ಬಾರಿ ದೂರನ್ನ ಕೂಡ ಕೊಡಲಾಗಿತ್ತು. ಆದರೆ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಮನೆ ಹಾಗೂ ಅಂಗಡಿಗಳ ಬಾಡಿಗೆ ಹಣವನ್ನ ನನಗೆ ಕೊಟ್ರೆ ಸಾಕು, ನಾನು ಇರೋವರೆಗೂ ಚಿಕಿತ್ಸೆಗೆ ಉಪಯೋಗಿಸಿಕೊಂಡು ನಂತರ ನೀವೇ ಆ ಆಸ್ತಿಯನ್ನ ಬಳಸಿಕೊಳ್ಳಿ ಎಂದು ಪತ್ನಿ ಬಳಿ ವಿಶ್ವನಾಥ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಇದಕ್ಕೂ ಕರಗದ ಹೆಂಡತಿ ಕ್ಯಾರೆಯಂತಿಲ್ವಂತೆ. ಇನ್ನು ಈ ಆಸ್ತಿ ಕಬಳಿಕೆ ಹಿಂದೆ ಪತ್ನಿಯ ಚಿಕ್ಕಪ್ಪನ ಮಗನ ಕೈವಾಡ ಇದೆಯಂತ ಪೊಲೀಸರ ಹತ್ರ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ. ಒಟ್ಟಾರೆ ಪತಿಯೇ ಪ್ರತ್ಯಕ್ಷ ದೈವ ಅಂತಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಘಟನೆ ಈ ಎಲ್ಲದಕ್ಕೂ ವಿರುದ್ಧವಾಗಿದೆ. ಗಂಡ ಅನಾರೋಗ್ಯಕ್ಕೆ ಈಡಾದ ಅಂತ ಯಾಮಾರಿಸಿ ಆಸ್ತಿಯನ್ನ ಬರೆಸಿಕೊಂಡು ಗಂಡ ಹಾಗೂ ಅತ್ತೆಯನ್ನ ಮನೆಯಿಂದ ಹೊರಹಾಕಿದ್ದು ಮಾತ್ರ ದುರಂತವೇ ಸರಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.